ವೆನಿಜುವೆಲಾದ ಮೇಲೆ ಅಮೆರಿಕದ ದಾಳಿ ಆಯಿತು ಮತ್ತು ನಿಕೋಲಸ್ ಮಡೋರೋ ಅಧ್ಯಕ್ಷರನ್ನ ಸೆರೆ ಹಿಡಿದುಕೊಂಡು ಹೋಗಿದ್ದಾರೆ. ಬೆಳಗಿನ ಹೊತ್ತು ಅವರು ಬೆಡ್ರೂಮ್ನಲ್ಲಿ ಮಲಗಿದಾಗ ಅವರ ಪತ್ನಿ ಮತ್ತು ಅವರನ್ನ ಎಳೆದುಕೊಂಡು ಹೋಗಿ ಕೈಗೆ ಕೋಳ ಹಾಕೊಂಡು ಕಣ್ಣಿಗೆ ಕಪ್ಪು ಬಟ್ಟೆ ಕಪ್ಪು ಗ್ಲಾಸ್ ಅನ್ನು ಹಾಕೊಂಡು ಕಿವಿಯನ್ನು ಕೂಡ ಬಂದ್ ಮಾಡಿ ಅವ್ರನ್ನ ಎತ್ಕೊಂಡು ಹೋಗಿದ್ದಾರೆ. ಒಂದು ಸಾರ್ವಭೌಮ ದೇಶದ ಮೇಲೆ ಇನ್ನೊಂದು ದೇಶ ಆಕ್ರಮಣ ಮಾಡುವುದಂದ್ರೆ ಇದು ಜಾಗತಿಕ ಭಯೋತ್ಪಾದನೆಯಲ್ಲದೆ ಬೇರೆ ಯಾವುದೂ ಅಲ್ಲ. ಅವರು ಅಲ್ಲಿ ಏನು ಮಾದಕ ದ್ರವ್ಯದ ಉತ್ಪಾದನೆ ಕಳ್ಳಸಾಗಣೆ ಅಂತ ಹೇಳಿಕೊಂಡು ದಾಳಿ ಮಾಡಿದ್ದಾರೆ. ಯಾವುದೋ ಒಂದು ದೇಶದಲ್ಲಿ ಈಗ ಮಾದಕ ದ್ರವ್ಯ ಉತ್ಪಾದನೆ ಆಗ್ತದೆ ಅಥವಾ ಕಳ್ಳಸಾಗಣೆ ಆಗ್ತದೆ ಇದ್ರೂ ಕೂಡ ಅದಕ್ಕೆ ಒಂದು ವ್ಯವಸ್ಥೆ ಅಂತ ಇದೆ. ಅಂತಾರಾಷ್ಟ್ರೀಯ ಕೋರ್ಟ್ ಇದೆ, ವಿಶ್ವಸಂಸ್ಥೆ ಇದೆ, ತೀರ್ಮಾನ ಮಾಡೋರು ಅಲ್ವಲ್ವಾ. ಅದನ್ನು ಒಂದು ದೇಶವಾಗಿದ್ದುಕೊಂಡು ಏಕಾಏಕಿ ಸೈನ್ಯವನ್ನು ಕಳುಹಿಸಿ ಅಲ್ಲಿ ಸಂಪೂರ್ಣವಾಗಿ ಒಂದು ದಂಗೆಯ ಒಂದು ವಾತಾವರಣ ನಿರ್ಮಾಣ ಮಾಡುವುದಂದ್ರೆ ಇದು ಅಮೆರಿಕದಂತಹ ಒಂದು ದೇಶಕ್ಕೆ ಅದು ಹೊಸತಲ್ಲ. ಇದಕ್ಕಿಂತ ಹಿಂದೆ ಕೂಡ ಮಾಡಿದೆ. ಇದಿ ಅಮೀನಿಂದ ಹಿಡಿದು ಸದ್ದಾಮ್ ಹುಸೇನ್, ಮೊಹಮ್ಮದ್ ಗದ್ದಾಫಿ, ಅದೇ ರೀತಿ ಬೇರೆ ಬೇರೆ ದೇಶಗಳ ಮೇಲೆ, ಅದೇ ರೀತಿ ಸಿರಿಯಾದ ಬಶರ್ ಅಸದ್ ಮುಂತಾದ ರಾಷ್ಟ್ರಗಳ ಮೇಲೆ ಇವರನ್ನೆಲ್ಲ ಪದಚ್ಯುತ ಮಾಡಲಿಕ್ಕೆ ಮತ್ತು ಆ ದೇಶದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅಮೆರಿಕ ಇದೇ ರೀತಿ ಕಾರ್ಯಾಚರಣೆ ಮಾಡಿತ್ತು. ಎಲ್ಲದಕ್ಕೂ ಕೂಡ ಸುಳ್ಳು ನೆಪ. ಒಂದು ಈಗ ಯಾವ ರೀತಿಯಲ್ಲಿ ಮಾದಕ ದ್ರವ್ಯದ ಭಯೋತ್ಪಾದನೆ ಅಂತ ಹೇಳ್ತಾ ಇದೆ, ಒಂದ್ ಕಾಲದಲ್ಲಿ ಇರಾಕ್ನ ಮೇಲೆ ದಾಳಿ ಮಾಡಲಿಕ್ಕೆ ಅದು ಹೇಳಿದಂತ ಕಾರಣ ಏನಂದ್ರೆ ಸಮೂಹ ನಾಶಕ ಅಸ್ತ್ರ ಇದೆ ಅಂತ ಹೇಳಿ. ವಿಶ್ವಸಂಸ್ಥೆ ಎಲ್ಲಾ ತಂಡಗಳು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ ನಂತರ ಕೂಡ ಯಾವುದೇ ಸಮೂಹ ನಾಶಕ ಅಸ್ತ್ರ ಅಲ್ಲಿ ಇಲ್ಲ ಅಂತ ಗೊತ್ತಾದ ಮೇಲೂ ಕೂಡ ಆಮೇಲೆ ಅಲ್ಲಿ ದಾಳಿ ಮಾಡಿ ಲಕ್ಷಾಂತರ ಜನರನ್ನು ಕೊಂದಂತ ಅಮೆರಿಕ. ಮೊಹಮ್ಮದ್ ಗದ್ದಾಫಿ ಅವರು ಅಲ್ಲಿನ ಎಲ್ಲಾ ಪ್ರಜೆಗಳಿಗೆ ಮನೆ, ಉಚಿತ ಶಿಕ್ಷಣ ಮತ್ತೆ ಅದೇ ರೀತಿ ಉದ್ಯೋಗ ಕೊಟ್ಟಂತಹ ಒಬ್ಬ ಧೈರ್ಯಶಾಲಿ ಧೀಮಂತ ನಾಯಕನಾಗಿದ್ದವರು. ಪೆಟ್ರೋ ಡಾಲರ್ ಬೇಡ, ಇನ್ನು ಮುಂದೆ ಬಂಗಾರದ ನಾಣ್ಯದ ಮೂಲಕ, ಬಂಗಾರದ ಕರೆನ್ಸಿಯ ಮೂಲಕ ಪೆಟ್ರೋಲ್ ಅನ್ನು ಹಂಚಬೇಕು ಅಂತ ಹೇಳಿ ಅಮೆರಿಕದ ಪೆಟ್ರೋ ಡಾಲರ್ನ ಆರ್ಥಿಕತೆಯ ಸೊಂಟ ಮುರಿಯುವಂತ ಒಂದು ಮೊದಲ ಕೆಲಸವನ್ನು ಮಾಡಿದಂತಹ ಇದಿ ಅಮೀನನ್ನ ಮಟ್ಟ ಹಾಕಲಿಕ್ಕೆ ಅಲ್ಲೂ ಕೂಡ ಅಮೆರಿಕ ಸೈನ್ಯ ಹಾಕಿ ಇದು ಮೊಹಮ್ಮದ್ ಗದ್ದಾಫಿ ಅವರನ್ನ ಮುಗಿಸಿಬಿಟ್ಟಿತು. ಆಮೇಲೆ ಸದ್ದಾಮ್ ಹುಸೇನ್ ಆಯ್ತು, ಬಶರ್ ಅಸದ್ ಆಯ್ತು. ಈ ರೀತಿ ಈಗ ಗಾಜಾದಲ್ಲೂ ಕೂಡ ಇಷ್ಟೊಂದು ದೊಡ್ಡ ನರಮೇಧ ಆಗ್ಲಿಕ್ಕೆ ಕಾರಣ ಇದೇ ಅಮೆರಿಕ. ಅತ್ಯಂತ ದೊಡ್ಡ ಬಂಕರ್ ಬಾಂಬು ಮತ್ತೆ ಕ್ಲಸ್ಟರ್ ಬಾಂಬು, ಫಾಸ್ಫರಸ್ ಬಾಂಬ್ಗಳನ್ನ ಕಳುಹಿಸಿ ಅಮಾಯಕ ಮಹಿಳೆ ಮಕ್ಕಳನ್ನ ನರಮೇಧ ಮಾಡಿದಂತಹ ಇಸ್ರೇಲಿಗೆ ಬೆಂಬಲವಾಗಿ ನಿಂತ್ಕೊಂಡು ಶಸ್ತ್ರಗಳನ್ನು ಕಳುಹಿಸಿದ ಅಮೆರಿಕ ಇಡೀ ಜಗತ್ತಿಗೆ ಅದೊಂದು ಭಯೋತ್ಪಾದಕ ರಾಷ್ಟ್ರವಾಗಿದೆ. ಎಷ್ಟರ ಮಟ್ಟಿಗೆ ಇದರ ವಿರುದ್ಧ ನಾವು ಧ್ವನಿ ಎತ್ತುತ್ತಿಲ್ವೋ ಅಷ್ಟರವರೆಗೆ ಈ ಜಗತ್ತಿನಲ್ಲಿ ಈ ಭಯೋತ್ಪಾದನೆ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ವೆನಿಜುವೆಲಾ ಮೇಲೆ ನಡೆದಂತ ಈ ದಾಳಿ, ಅದೇ ರೀತಿ ನಿಕೋಲಸ್ ಮಡೋರೋ ಮತ್ತು ಅವರ ಪತ್ನಿಯನ್ನ ಬಂಧನ ಮಾಡಿದಂತಹ ಕೆಲಸ, ಇದು ಜಾಗತಿಕ ಶಾಂತಿಯ ಉಲ್ಲಂಘನೆ ಮತ್ತು ವಿಶ್ವಸಂಸ್ಥೆಯ ಒಪ್ಪಂದದ ಕೂಡ ಉಲ್ಲಂಘನೆ ಆಗಿದೆ.